ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಗ್ಗಂಟು ಅನ್ನೋದು ಬಗೆಹರಿಯದ ಸಮಸ್ಯೆ ಆಗಿ ಹೋಗ್ತಾ ಇದೆ. ಒಂಥರ ದಿನದಿಂದ ದಿನಕ್ಕೆ ಗೋಜಲಾಗ್ತಾ ಇದೆ. ಅವ್ರು ಇವ್ರ ಕಡೆ ಬೊಟ್ಟು ಮಾಡೋದು, ಇವ್ರು ಅವ್ರ ಕಡೆ ಬೊಟ್ಟು ಮಾಡೋದು, ಸಮಸ್ಯೆಗೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು ನಿನ್ನೆ ಒಂದು ಮಾತು ಹೇಳಿದರು, ಎಲ್ಲದಕ್ಕೂ ಹೈಕಮಾಂಡ್ ಅಂದರೆ ಏನು, ಕೆಲವೆಲ್ಲ ನೀವೇ ಇಲ್ಲೇ ಲೋಕಲ್ ಲೀಡರ್ಸ್ ಬಗೆಹರಿಸ್ಕೋಬೇಕು ಅಂತ. ಇದಕ್ಕೆ ಈಗ ಸಿದ್ದರಾಮಯ್ಯನವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಗೊಂದಲ ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಯಲಿ ಅಂತ AICC ಅಧ್ಯಕ್ಷ ಖರ್ಗೆ ಹೇಳಿಕೆಗೆ ಸಿಎಂ ಪರೋಕ್ಷ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿಯೇ ಖರ್ಗೆ ಸೂತ್ರವನ್ನು ನಿರಾಕರಿಸಿದ್ದಾರೆ ಸಿಎಂ. ನಮಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಅಷ್ಟೇ ನಮಗೆ ಮುಖ್ಯ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಸಿಎಂ. ಹೈಕಮಾಂಡ್ ಜಪವನ್ನು ಮುಂದುವರೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನೇ ಆದರೂ ಅದು ಹೈಕಮಾಂಡ್ ಮಟ್ಟದಲ್ಲೇ ಬಗೆಹರಿಬೇಕು. ಆಮೇಲೆ ಯೋಚನೆ ಮಾಡಿ ನೋಡಿ, ಲೋಕಲ್ಲಿ ಇದನ್ನು ಬಗೆಹರಿಸ್ಕೊಳ್ಳೋಕೆ ಆಗದೇ ಇಲ್ಲ. ಯಾರು ಮಾತು ಕೇಳ್ತಾರೆ ಇಲ್ಲಿ? ಆಗಲ್ಲ. ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನು ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನಮ್ಮಲ್ಲಿ ಅಲ್ಲ, ಅವ್ರು ಹೇಳಿ ಓಪನ್ ಮಾತಾಡ್ತಾರೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅವ್ರು ಏನು ಹೇಳಿದ್ದಾರೆ? ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷದ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹಂಗೆ. ಟಾರ್ಗೆಟ್ ಇದೆಯಾ ಸರ್? ಅದಕ್ಕೆ ಟಾರ್ಗೆಟ್ ಇದೆಯಾ ಸರ್? ಆದ್ರೂ ಯಾಕೆ ಇಷ್ಟು ಚರ್ಚೆ ಆಗುತ್ತೆ ಅಂತ ಸರ್? ಹೈಕಮಾಂಡ್ ಅಂತ ನೀವು ಚರ್ಚೆ ಮಾಡಕ್ ಶುರು ಮಾಡಿದಿರಲ್ಲ ಈಗ. ಮಾಧ್ಯಮದವರೇ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಏನಿದೆ? ಕೇಳಪ್ಪ, ಇಲ್ಲಿ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ಮಾಡಲಿ. ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, DK ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. KPCC ಅಧ್ಯಕ್ಷರು ಯಾರು? ಯಾರು? ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅವ್ರು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಮಾಡೋದು ಇವ್ರು ಮಾಡೋದು ಅನ್ನೋ ಪ್ರಶ್ನೆ ಬರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯಂತಹ ದೊಡ್ಡ ನಿರ್ಧಾರವನ್ನು ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸ್ಕೊಳ್ಳೋಕ್ಕಾಗದೇ ಇಲ್ಲ ಅಂತ ನನ್ನ ವಾದ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು. ಖರ್ಗೆ ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ, ಬಟ್ ಸಿದ್ದರಾಮಯ್ಯನವ್ರು ಹೇಳಿದ್ದು ಕರೆಕ್ಟ್ ಅಂತ. ರಾಹುಲ್ ಗಾಂಧಿ ಅವರೆಲ್ಲರೂ ಸೇರೆ ತಾನೇ ಮಾಡಬೇಕಿದನ್ನು. ಕರೆಕ್ಟ್ ಅರವಿಂದ್. ಏನಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಲ್ಲಿ ಯಾವ ಲಾಜಿಕ್ ಅನ್ನುವಂಥದ್ದು ಅರ್ಥ ಆಗ್ತಾ ಇರಲಿಲ್ಲ. ಯಾಕೆಂದರೆ ಸ್ಥಳೀಯ ಮಟ್ಟದಲ್ಲಿ ಈ ಸಮಸ್ಯೆ ಬಗೆಹರಿಬೇಕು ಅಂತ ಅನ್ನೋದಕ್ಕೆ ಇದು ಯಾವುದೋ ನಿಗಮ ಮಂಡಳಿಗಳ ಹೆಸರುಗಳ ವಿಚಾರದಲ್ಲಿ ನಡೀತಾ ಇರುವಂತಹ ಜಟಾಪಟಿ ಅಲ್ಲ. ಇದು ಮುಖ್ಯಮಂತ್ರಿಗಳ ಗದ್ದುಗೆ ವಿಚಾರದಲ್ಲಿ ನಡೀತಾ ಇರುವಂತಹ ಜಟಾಪಟಿ ಆಗಿರುವಂಥ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ? ಸಿದ್ದರಾಮಯ್ಯನವರನ್ನು, DK ಶಿವಕುಮಾರ್ ಅವರನ್ನು ಮೀರಿಸಿದಂತಹ ನಾಯಕ ಅಂದರೆ ಅವರಿಬ್ಬರಿಗೆ ಕೂತು ಬುದ್ಧಿ ಹೇಳುವಂತಹ ದೊಡ್ಡ ನಾಯಕರು ಕರ್ನಾಟಕದಲ್ಲಿ ಈ ಕ್ಷಣಕ್ಕೆ ಯಾರಿದ್ದಾರೆ? ಹಾಗಾಗಿ ಯಾಕಂದರೆ ಇವರಿಬ್ಬರನ್ನು ಮೀರಿಸಿದಂಥವ್ರು ಅಥವಾ ಇವರಿಬ್ಬರಿಗಿಂತ ದೊಡ್ಡವರು ಯಾರಾದ್ರು ಒಬ್ಬರು ಬುದ್ಧಿ ಇರಬೇಕು. ಅಂದರೆ ಯಾವ ಥರದ ವಿಚಾರ ಅನ್ನುವಂಥದ್ದು ಇರುತ್ತೆ. ಇಂಥದ್ರಲ್ಲಿ
ಖರ್ಗೆ ಅವರು ಯಾವ ಲಾಜಿಕಲ್ಲಿ ಹೇಳಿದ್ರು ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಅದಕ್ಕಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನನಗೇನಿದ್ರು ಕೂಡ ಹೈಕಮಾಂಡ್ ಏನನ್ನ ತೀರ್ಮಾನ ಮಾಡುತ್ತೋ ಅದೇ ತೀರ್ಮಾನಕ್ಕೆ ತಾನು ಬದ್ಧ ಅನ್ನುವಂಥದ್ದು. ಅದರಲ್ಲಿ ಇನ್ನೊಂದು ಅರ್ಥ ಇದೆ ಅರವಿಂದ್, ಹೈಕಮಾಂಡ್ ಬಗ್ಗೆ ಸಿದ್ದರಾಮಯ್ಯವ್ರಿಗೆ ಭಾಳ ದೊಡ್ಡ ಮಟ್ಟದ ವಿಶ್ವಾಸ ಮತ್ತು ನಂಬಿಕೆ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿನೇ ನಾನೇ ಹೈಕಮಾಂಡ್ ಜೊತೆಗೆ ಮಾತನಾಡಿದ್ದೀನಿ ಈ ವಿಚಾರದ ಬಗ್ಗೆ, ಹೈಕಮಾಂಡ್ ಹೇಳಿದೆ ನಾನು ತೀರ್ಮಾನ ಮಾಡ್ತೀನಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಅಲ್ಲಿಗೆ ಬೇರೆ ಇನ್ಯಾರ ಜೊತೆಗಿನ ಸಂಧಾನ ಮಾತುಕತೆಗಳು ಕೂಡ ಸಿದ್ದರಾಮಯ್ಯವರು ಸಿದ್ಧರಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಬಹಿರಂಗವಾಗಿ ಇವತ್ತು ಸಿದ್ದರಾಮಯ್ಯವರು ಅದನ್ನು ಹೇಳ್ತಾ ಇದ್ದಾರೆ. ಬೇರೆ ನೀವು ಇನ್ಯಾರನ್ನೇ ಕೂರಿಸಿ ಮಾತನಾಡದಿದ್ರು ಕೂಡ ನಾನು ಬರೋದಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಪ್ರಶ್ನೆ ಸಮಾಧಾನ ಮತ್ತು ಸಂಧಾನದ ಸಭೆಗಳು ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಲೆವೆಲಲ್ಲಿ ಅನ್ನುವಂಥದ್ದು ಸಿದ್ದರಾಮಯ್ಯವ್ರಿಗೆ ಕ್ಲಾರಿಟಿ ಇದೆ. ಹಾಗಾಗಿಯೇ ಅವರು ಯಾವ ಹಂತದ ಮಾತುಕತೆಗಳು ಕೂಡ ಸಿದ್ಧರಿಲ್ಲ. ಮೈಸೂರಿನಲ್ಲಿ ಇವತ್ತಿನ ಅವರ ಮಾತಿನ ಅರ್ಥ, ಇನ್ಯಾವುದೇ ರಾಜ್ಯ ಉಸ್ತುವಾರಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರ ಜೊತೆಗೂ ಕೂಡ ನಾನು ಮಾತುಕತೆಗೆ ಸಿದ್ಧನಿಲ್ಲ, ಕೇವಲ ಹೈಕಮಾಂಡ್ ಜೊತೆಗಿನ ಸಭೆ ಅಷ್ಟೇ ಇಂಪಾರ್ಟೆಂಟು, ಹೈಕಮಾಂಡ್ ಜೊತೆಗಿನ ಮಾತುಕತೆ ನಂತರದಲ್ಲಿ ಹೊರಬರುವಂತಹ ಆದೇಶ ಏನಿದೆ ಅದಷ್ಟೇ ಮುಖ್ಯ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸ್ಪಷ್ಟವಾದಂತಹ ನುಡಿ. ಅಲ್ಲಿಗೆ ಏನು ನಿನ್ನೆಯ ಮಟ್ಟಿಗೆ ಖರ್ಗೆ ಅವರು ಎಣೆದಂತಹ ಒಂದು ರಾಜ್ಯ ಮಟ್ಟದಲ್ಲೇ ಆಗಬೇಕು ಅನ್ನುವಂಥ ಒಂದು ಸಂಧಾನ ಸೂತ್ರ ಏನಿದೆ ಅದನ್ನು ಆರಂಭದಲ್ಲೇ ಸಿದ್ದರಾಮಯ್ಯನವರು ನಿರಾಕರಿಸಿದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲ, ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಕ ಮಾಡ್ಕೋಬೇಕಾದ್ರೆ ಇವರು ಪಟ್ಟಿ ಹಿಡ್ಕೊಂಡು ಡೆಲ್ಲಿಗೆ ಓಡೋಗ್ತಾರೆ. ಅವ್ರು ಎಸ್ ಅಂದರೆ ಉಂಟು, ಇಲ್ಲ ಅಂದರೆ ಇಲ್ಲ ಹೈಕಮಾಂಡ್. ಅಂಥದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಲೋಕಲಿ ಬಗೆಹರಿಸ್ಕೊಳಕ್ಕಾಗತ್ತಾ ಅಂದರೆ ಖಂಡಿತ ಆಗಲ್ಲ ಅಂತಂದ್ಬಿಟ್ಟು